ನೌಕರರಿಗೆ ಕೋವಿಡ್-19 ಸಾಂಕ್ರಾಮಿಕ ಅವಧಿಯಲ್ಲಿ ಜನವರಿ 2020 ರಿಂದ ಜೂನ್ 2021 ರವರೆಗೆ ತಡೆಹಿಡಿಯಲಾದ 18 ತಿಂಗಳ ತುಟ್ಟಿಭತ್ಯೆಯ ಬಾಕಿ ಹಣವನ್ನು ಅರ್ಯರ್ಸ್ ಬಿಡುಗಡೆ ಮಾಡುವ ಕುರಿತು ಸರ್ಕಾರದಿಂದ ಈವರೆಗೆ ಯಾವುದೇ ಅಧಿಕೃತ ಘೋಷಣೆ ಅಥವಾ ಆದೇಶ ಹೊರಬಿದ್ದಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಹೀಗಿವೆ. 1. ಪ್ರಸ್ತುತ ಸ್ಥಿತಿ. ಕೇಂದ್ರ ಸರ್ಕಾರದ ನಿಲುವು. ಕೇಂದ್ರ ಸರ್ಕಾರವು ಈಗಾಗಲೇ ಸಂಸತ್ತಿನಲ್ಲಿ ಸ್ಪಷ್ಟಪಡಿಸಿರುವಂತೆ, ಕೋವಿಡ್ ಸಮಯದಲ್ಲಿ ತಡೆಹಿಡಿಯಲಾದ 18 ತಿಂಗಳ ಡಿಎ ಬಾಕಿಯನ್ನು ಪಾವತಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ. ರಾಜ್ಯ ಸರ್ಕಾರಗಳು ಸಾಮಾನ್ಯವಾಗಿ ಕೇಂದ್ರದ ನಿರ್ಧಾರವನ್ನೇ ಅನುಸರಿಸುವುದರಿಂದ ರಾಜ್ಯದಲ್ಲೂ ಇದು ಇನ್ನೂ ಬಾಕಿ ಉಳಿದಿದೆ. ನೌಕರರ ಸಂಘದ ಒತ್ತಾಯ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಈ 18 ತಿಂಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಸಲ್ಲಿಸಿದೆ. ಆದರೆ ಆರ್ಥಿಕ ಹೊರೆಯ ಕಾರಣ ನೀಡಿ ಸರ್ಕಾರ ಈ ಬಗ್ಗೆ ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ. 2. ಇತ್ತೀಚಿನ ಡಿಎ ಹೆಚ್ಚಳ. 2025 ರಿಂದ 26 ಅಕ್ಟೋಬರ್ 2025 ರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿ ಕೊಡುಗೆಯಾಗಿ ತುಟ್ಟಿಭತ್ಯೆಯನ್ನು ಶೇ. 12.25 ರಿಂದ ಶೇ. 14.25ಕ್ಕೆ ಶೇ. 2ರಷ್ಟು ಹೆಚ್ಚಳ ಮಾಡಿದೆ. ಇದು ಜುಲೈ 1, 2025 ರಿಂದ ಪೂರ್ವಾನ್ವಯವಾಗುವಂತೆ ಜಾರಿಗೆ ಬಂದಿದೆ. 3. 8ನೇ ವೇತನ ಆಯೋಗದ ನಿರೀಕ್ಷೆ. 2026 ರ ಹೊತ್ತಿಗೆ 8ನೇ ವೇತನ ಆಯೋಗದ ರಚನೆಯ ಚರ್ಚೆಗಳು ನಡೆಯುತ್ತಿದ್ದು, ಒಂದು ವೇಳೆ ಹೊಸ ವೇತನ ಆಯೋಗ ಜಾರಿಗೆ ಬಂದರೆ, ಈ ಹಳೆಯ ಬಾಕಿ ಅರ್ಯರ್ಸ್ ಮೊತ್ತವನ್ನು ಅದರಲ್ಲಿ ವಿಲೀನಗೊಳಿಸುವ ಅಥವಾ ವಿಶೇಷವಾಗಿ ಪರಿಗಣಿಸುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಆದರೆ ಇದು ಕೇವಲ ನಿರೀಕ್ಷೆಯಾಗಿದ್ದು, ಅಧಿಕೃತ ಮಾಹಿತಿಯಲ್ಲ. ಸಂಕ್ಷಿಪ್ತವಾಗಿ, 18 ತಿಂಗಳ ಡಿಎ ಬಾಕಿ ಹಣ ಬಿಡುಗಡೆಯ ಬಗ್ಗೆ ಸರ್ಕಾರವು ಈವರೆಗೂ ಯಾವುದೇ ಪಾಸಿಟಿವ್ ನಿರ್ಧಾರ ತೆಗೆದುಕೊಂಡಿಲ್ಲ. ಸದ್ಯಕ್ಕೆ ನೌಕರರಿಗೆ ಸಿಗುತ್ತಿರುವುದು ಕೇವಲ ಇತ್ತೀಚಿನ ಪರಿಷ್ಕೃತ ಡಿಎ ದರಗಳು ಮಾತ್ರ. ನಿಮಗೆ ನಿಮ್ಮ ವೇತನ ಶ್ರೇಣಿಗೆ ಅನುಗುಣವಾಗಿ ಎಷ್ಟು ಡಿಎ ಬರಬಹುದು ಎಂಬ ಅಂದಾಜು ಲೆಕ್ಕಾಚಾರ ಬೇಕಿದ್ದಲ್ಲಿ ತಿಳಿಸಿ, ನಾನು ಸಹಾಯ ಮಾಡುತ್ತೇನೆ.